ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತನಾಡೋದು ಒಂದು ಬಹಳ ಆಳವಾದ ವಿಷಯ. ನಾವು ಪ್ರತಿದಿನ ಮಾಡುವ ಪೂಜೆಯ ಹಿಂದೆ ಇರುವ ರಹಸ್ಯ ಮತ್ತು ಅದರಲ್ಲಿ ನಡೆಯುವ ಸಣ್ಣ ತಪ್ಪುಗಳು ಹೇಗೆ ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ ಎಂಬುದರ ಬಗ್ಗೆ. ಅನೇಕ ಜನರು ಕೇಳ್ತಾರೆ, ನಾನು ಪ್ರತಿದಿನ ಪೂಜೆ ಮಾಡ್ತೀನಿ, ದೀಪ ಹಚ್ತೀನಿ, ಮಂತ್ರ ಜಪ ಮಾಡ್ತೀನಿ, ಆದರೂ ಜೀವನದಲ್ಲಿ ಸುಖ ಕಾಣಿಸುತ್ತಿಲ್ಲ. ಹಣ ಇಲ್ಲ, ಮನಃಶಾಂತಿ ಇಲ್ಲ, ಸಂಬಂಧಗಳಲ್ಲಿ ಗಲಾಟೆ ಇದೆ. ಹಾಗಾದರೆ ಪ್ರಶ್ನೆ ಇದು, ಪೂಜೆ ಮಾಡ್ತಿದ್ರೂ ಫಲ ಯಾಕೆ ಬರೋದಿಲ್ಲ? ಉತ್ತರ ಸರಳ, ನಾವು ಪೂಜೆಯಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತೀವಿ, ಅದು ದೇವರ ಆಶೀರ್ವಾದಕ್ಕೆ ಅಡ್ಡಿಯಾಗ್ತದೆ. ಚೆರ್ರಿ ಹೂವು ಭಾಗ 1. ಪೂಜೆ ಅಂದರೆ ಏನು? ಪೂಜೆ ಅಂದರೆ ಕೇವಲ ದೀಪ ಹಚ್ಚೋದು ಅಥವಾ ಹೂ ಕೊಡೋದು ಅಲ್ಲ. ಅದು ಒಂದು ಮನಸ್ಸಿನ ಸ್ಥಿತಿ. ನಿನ್ನ ಮನಸ್ಸು ದೇವರ ಕಡೆ ಸಂಪೂರ್ಣ ಶುದ್ಧ, ಶಾಂತ ಮತ್ತು ಪ್ರಾಮಾಣಿಕ ಆಗಿರಬೇಕು. ಅಹಂಕಾರ, ಕೋಪ, ಅಸೂಯೆ, ದ್ವೇಷ ಇವುಗಳ ಜೊತೆಗೆ ಪೂಜೆ ಮಾಡಿದರೆ ಅದು ಕೇವಲ ಒಂದು ಪ್ರದರ್ಶನ, ದೇವರಿಗೆ ತಲುಪೋದಿಲ್ಲ. ಒಬ್ಬ ಮಹಾನ್ ಸಂತರು ಹೇಳಿದ್ದರು, ದೇವರಿಗೆ ಮಂತ್ರ ಬೇಕಿಲ್ಲ, ಮನಸ್ಸಿನ ಶುದ್ಧತೆ ಸಾಕು. ಹಾಗಾಗಿ ನಿನ್ನ ಪೂಜೆ ಯಶಸ್ವಿಯಾಗಬೇಕಾದರೆ ಮೊದಲ ಪಾಠ, ಮನಸ್ಸು ಶುದ್ಧವಾಗಿರಬೇಕು. ಮಣ್ಣಿನ ಹಣತೆ ಭಾಗ 2. ಶುದ್ಧತೆ ಮತ್ತು ಸಿದ್ಧತೆ. ಪೂಜೆಯ ಮುಂಚೆ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗಿರಬೇಕು. ಸ್ನಾನ ಮಾಡದೆ ಪೂಜೆ ಮಾಡೋದನ್ನ ಕೆಲವರು ಸಾಮಾನ್ಯವಾಗಿ ಮಾಡ್ತಾರೆ. ಆದರೆ ಅದು ದೊಡ್ಡ ತಪ್ಪು. ನಿನ್ನ ದೇಹ ಪವಿತ್ರವಾದಾಗ ಮಾತ್ರ ದೇವರ ಶಕ್ತಿ ನಿನ್ನೊಳಗೆ ಪ್ರವೇಶಿಸುತ್ತದೆ. ಪೂಜೆಯ ಸ್ಥಳವು ಸ್ವಚ್ಛವಾಗಿರಬೇಕು. ಅಲ್ಲಿ ಕಸ, ಹಳೆಯ ಹೂ ಅಥವಾ ನೈವೇದ್ಯ ಉಳಿದರೆ ಅದು ಅಶುದ್ಧ ಶಕ್ತಿ ತರಬಹುದು. ದೇವರ ಮಂದಿರವನ್ನು ನಿತ್ಯ ಸ್ವಚ್ಛವಾಗಿಡಿ. ಹೂವುಗಳು ಹಸಿರಾಗಿರಲಿ, ದೀಪ ಬೆಳಗಿರಲಿ. ಅದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಡುತ್ತದೆ. ಹಣದ ಚೀಲ ಭಾಗ 3. ದೇವರನ್ನು ವ್ಯವಹಾರ ಮಾಡೋದು ತಪ್ಪು. ಕೆಲವರು ಪೂಜೆಯಲ್ಲಿ ದೇವರ ಮುಂದೆ ಬೇಡಿಕೆ ಇಡ್ತಾರೆ. ದೇವರೇ, ನನಗೆ ಹಣ ಕೊಡು, ಕೆಲಸ ಕೊಡು, ಆ ವ್ಯಕ್ತಿಗೆ ತೊಂದರೆ ಮಾಡು. ಇದು ಪೂಜೆ ಅಲ್ಲ, ಇದು ವ್ಯವಹಾರ. ದೇವರು ಬೇಡಿಕೆ ಕೇಳಿ ಕೊಡುವ ಯಂತ್ರ ಅಲ್ಲ. ಅವರು ನೋಡೋದು ನಿನ್ನ ನಂಬಿಕೆ ಮತ್ತು ಕೃತಜ್ಞತೆ. ನೀನು ಕೃತಜ್ಞತೆಯಿಂದ ದೇವರಿಗೆ ಧನ್ಯವಾದ ಹೇಳಿದರೆ ಅವರು ನಿನಗೆ ಬೇಕಾದ್ದನ್ನ ಕೊಡುವ ಸಮಯವನ್ನು ನಿಗದಿಪಡಿಸುತ್ತಾರೆ. ಆದರೆ ತಾಳ್ಮೆ ಇರಬೇಕು. ಒಂದು ಬೀಜ ಬಿತ್ತಿದರೆ ಅದು ತಕ್ಷಣ ಫಲ ಕೊಡೋದಿಲ್ಲ. ಅದೇ ರೀತಿ ಪೂಜೆಯ ಫಲಕ್ಕೂ ಸಮಯ ಬೇಕು. ಆದರೆ ನಾವು ತಾಳ್ಮೆ ಕಳೆದುಕೊಳ್ತೀವಿ, ಅದೇ ಬಡತನದ ಮೂಲ. ಓಂ ಭಾಗ 4. ಸಮಯ ಮತ್ತು ದಿಕ್ಕಿನ ಮಹತ್ವ. ಪೂಜೆಗೆ ಸರಿಯಾದ ಸಮಯ ಬಹಳ ಮುಖ್ಯ. ಬೆಳಗ್ಗೆ ಸೂರ್ಯೋದಯದ ಮುಂಚೆ ಅಥವಾ ನಂತರ ಮಾಡಿದ ಪೂಜೆ ಶಕ್ತಿಯುತ. ಆ ಸಮಯದಲ್ಲಿ ನಿಸರ್ಗ ಶಾಂತವಾಗಿರುತ್ತದೆ, ಪ್ರಾಣಶಕ್ತಿ ಹೆಚ್ಚು ಇರುತ್ತದೆ. ಪೂಜೆ ಮಾಡುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಇದು ಪಾರಂಪರಿಕ ಶಾಸ್ತ್ರದ ಪ್ರಕಾರ ಅತ್ಯಂತ ಶಕ್ತಿಯುತ ದಿಕ್ಕು. ರಾತ್ರಿ ತಡವಾಗಿ, ಟಿವಿ ಮುಗಿಸಿ, ಅರೆ ಮನಸ್ಸಿನಿಂದ ಪೂಜೆ ಮಾಡಿದರೆ ಅದರ ಶಕ್ತಿ ನಷ್ಟವಾಗುತ್ತದೆ. ದೇವರು ಕೇವಲ ಹಬ್ಬದ ಪೂಜೆ ಗಿಂತ ದಿನನಿತ್ಯದ ಪ್ರಾಮಾಣಿಕ ಪೂಜೆಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಭಾಗ 5. ಮಾತಿನ ಶಕ್ತಿ ಮತ್ತು ಶಾಪದ ಭಯ. ಪೂಜೆ ಮಾಡಿ ದೇವರನ್ನು ನೆನೆದ ತಕ್ಷಣ ಯಾರನ್ನಾದರೂ ಕೆಟ್ಟದಾಗಿ ಮಾತನಾಡೋದು ತಪ್ಪು. ಪೂಜೆಯ ನಂತರ ನಿನ್ನ ಮಾತು ಶಕ್ತಿಯುತವಾಗಿರುತ್ತದೆ. ಆ ಮಾತು ನಿನ್ನ ಜೀವನವನ್ನು ಆಯ್ದ ಆಶೀರ್ವಾದ ಮಾಡಬಹುದು ಅಥವಾ ಶಾಪದಂತೆ ಹಾಳು ಮಾಡಬಹುದು. ಹಾಗಾಗಿ ದೇವರ ಹೆಸರಿನಲ್ಲಿ ನಕಾರಾತ್ಮಕ ಮಾತುಗಳನ್ನು ಹಠ ಮಾಡಬೇಡಿ. ಬದಲಿಗೆ, ಎಲ್ಲರಿಗೂ ಸುಖವಾಗಲಿ ಅಂತ ಪ್ರಾರ್ಥನೆ ಮಾಡಿ. ಅದು ನಿನ್ನ ಮನೆಯಲ್ಲಿ ಶಾಂತಿ ಮತ್ತು ಸಂಪತ್ತು ತರುತ್ತದೆ. ಗರಿ ಭಾಗ 6. ನೈವೇದ್ಯ ಮತ್ತು ಹೂವಿನ ತಪ್ಪುಗಳು. ಕೆಲವರು ಹಳೆಯ ಹೂವನ್ನೇ ಮತ್ತೆ ಉಪಯೋಗಿಸ್ತಾರೆ. ಇದು ದೊಡ್ಡ ತಪ್ಪು. ದೇವರಿಗೆ ಹೊಸ ಹೂ ಮಾತ್ರ ಅರ್ಪಿಸಬೇಕು. ಹುಡುಗಾಟ, ಅರೆಮನಸ್ಸಿನಿಂದ ಪೂಜೆ ಮಾಡಿದರೆ ಅದು ಕೇವಲ ರೂಪ, ಆತ್ಮದ ಸಂಪರ್ಕ ಅಲ್ಲ. ನೈವೇದ್ಯದಲ್ಲಿ ಹಳೆಯ ಅನ್ನ, ಹಾಲು ಅಥವಾ ಊಟ ಹಾಕೋದನ್ನ ತಡೆಯಿರಿ. ಅದನ್ನು ದೇವರು ಸ್ವೀಕರಿಸುವುದಿಲ್ಲ ಎನ್ನುವುದು ಶಾಸ್ತ್ರ. ನೀವು ಹೃದಯದಿಂದ ಸ್ವಲ್ಪ ನೀರನ್ನಾದರೂ ಅರ್ಪಿಸಿದರೆ ಅದು 1000 ಹೂಗಳಿಗಿಂತ ಬೆಲೆ ಬಾಳುತ್ತದೆ. ಬೆಂಕಿ ಭಾಗ 7. ನಿಜವಾದ ಪೂಜೆ ಯಾವುದು? ನಿಜವಾದ ಪೂಜೆ ಅಂದರೆ ದೇವರನ್ನು ನಿನ್ನೊಳಗೆ ಕಂಡುಕೊಳ್ಳೋದು. ಯಾರಿಗಾದರೂ ಸಹಾಯ ಮಾಡುವುದು, ಬಡವನಿಗೆ ಅನ್ನ ಕೊಡೋದು. ಅದು ದೇವರ ಅತ್ಯಂತ ಪ್ರಿಯ ಪೂಜೆ. ಶ್ರೀ ಕೃಷ್ಣರು ಹೇಳುತ್ತಾರೆ, ಯಾರು ನನಗೆ ಹೂ, ತುಳಸಿ ಅಥವಾ ಒಂದು ನೀರಿನ ಹನಿಯನ್ನಾದರೂ ಭಕ್ತಿಯಿಂದ ಅರ್ಪಿಸುತ್ತಾರೋ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಅರ್ಥ, ದೇವರಿಗೆ ಮೊತ್ತದ ಹೂ ಅಲ್ಲ, ನಿನ್ನ ಭಕ್ತಿ ಮುಖ್ಯ. ಸೂರ್ಯನ ಮುಖ ಭಾಗ 8. ಬಡತನದಿಂದ ಮುಕ್ತಿ ಪಡೆಯಲು ಏನು ಮಾಡಬೇಕು?
ಪೂಜೆಯಲ್ಲಿ ಮಾಡೋ ಈ ತಪ್ಪುಗಳನ್ನು ಸರಿಪಡಿಸಿ. ಕೀಕ್ಯಾಪ್ 1 ಮನಸ್ಸು ಶುದ್ಧವಾಗಿರಲಿ. ಕೀಕ್ಯಾಪ್ 2 ದೇವರನ್ನು ವ್ಯವಹಾರ ಮಾಡಬೇಡಿ. ಕೀಕ್ಯಾಪ್ 3 ನಕಾರಾತ್ಮಕ ಮಾತು ಬಿಡಿ. ಕೀಕ್ಯಾಪ್ 4 ಸಮಯಕ್ಕೆ ಪೂಜೆ ಮಾಡಿ. ಕೀಕ್ಯಾಪ್ 5 ಹೃದಯದಿಂದ ಪ್ರಾರ್ಥನೆ ಮಾಡಿ. ಬೆಳಿಗ್ಗೆ ಪೂಜೆಯ ಮೊದಲು ಈ ಮಾತು ಹೇಳಿ. ದೇವರೇ, ಇಂದು ನಾನು ಯಾರಿಗೂ ನೋವು ಕೊಡೋದಿಲ್ಲ. ಎಲ್ಲರಿಗೂ ಸಹಾಯ ಮಾಡುವೆ. ಇದು ಹೇಳಿದ ದಿನದಿಂದಲೇ ನಿನ್ನ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ದೇವರು ನಿನ್ನ ಪ್ರಯತ್ನಕ್ಕೆ ದಾರಿ ತೆಗೆಯುತ್ತಾರೆ. ತಿರುಗುವಿಕೆ ಅಂತಿಮ ಸಂದೇಶ. ದೇವರನ್ನು ಭಯದಿಂದ ಪೂಜಿಸಬೇಡಿ, ಪ್ರೀತಿಯಿಂದ ಪೂಜಿಸಿ. ಪೂಜೆಯ ಶಕ್ತಿ ದೇವರಲ್ಲಿ ಅಲ್ಲ, ನಿನ್ನ ಮನಸ್ಸಿನಲ್ಲಿ ಇದೆ. ನೀನು ನಿನ್ನ ಹೃದಯ ಶುದ್ಧಗೊಳಿಸಿದರೆ, ಬಡತನ, ನೋವು, ಕಣ್ಣೀರು ಇವುಗಳು ನಿಧಾನವಾಗಿ ಮಾಯವಾಗುತ್ತವೆ. ಅದರ ಜಾಗದಲ್ಲಿ ಶಾಂತಿ, ಸಂಪತ್ತು ಮತ್ತು ಸಂತೋಷ ತುಂಬಿ ಬರುತ್ತವೆ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಹರಿ ಓಂ ಎಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಇಂತಹ ಭಕ್ತಿಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಜಯ ಶ್ರೀ ಕೃಷ್ಣ. ನಮಸ್ಕಾರ.